ಇಷ್ಟೆಲ್ಲ ನಡೆದ್ಮೇಲೆ ಶ್ಯಾಮ ಇನ್ನೂ ಈ ಮನೇಲಿ ಇರ್ಬೇಕು ಅಂದ್ರೆ ಸತ್ರು ಒಪ್ಕೊಳ್ಳಲ್ಲ. ಶ್ಯಾಮ ಈ ಮನೇಲಿ ಕಾಲಿಡೋದಿಕ್ಕೆ ನಾನ್ ಸತ್ರು ಒಪ್ಕೊಳ್ಳಲ್ಲ. ಶ್ಯಾಮ ಮುಂದೆ ಈ ಮನೇಲಿ ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ. ಜನ್ಮದಲ್ಲಿ ಇವಳು ಈ ಮನೆ ಕಡೆಗೆ ಬರಲ್ಲ ಅನ್ಕೊಂಡ್ರೆ ಇವಳು ಮತ್ತೆ ಬಂದ್ಲಲ್ಲ. ಇಷ್ಟಕ್ಕೂ ಇವಳು ಎಲ್ಲಿಗೆ ಹೋಗಿದ್ಲು? ಯಾವ ಧೈರ್ಯ ಇಟ್ಕೊಂಡು ವಾಪಸ್ ಬಂದಿದ್ದಾಳೆ? ನಿಮ್ಮ ಮಾತನ್ನು ಕೇಳಿದ್ಮೇಲೂ ಈ ಮನೆ ಒಳಗಡೆ ಬರ್ತಿರೋದಕ್ಕೆ ದಯವಿಟ್ಟು ಕ್ಷಮಿಸಿ. ಶ್ಯಾಮ, ಶ್ಯಾಮ, ಎಲ್ಲಿಗೆ ಹೋಗಿದ್ದೆ? ಹ, ನಿನಗೋಸ್ಕರ ಎಷ್ಟೆಲ್ಲ ಹುಡುಕ್ದೆ ಗೊತ್ತಾ? ಎಲ್ಲಿಗೆ ಹೋಗಿದ್ದೆ ಅಂತ ಫೋನ್ ಮಾಡಿ ಹೇಳ್ಬೋದಲ್ವಾ? ಎಷ್ಟು ಎಷ್ಟು ಗಾಬರಿ ಆಗಿದೆ ಗೊತ್ತಾ? ಹೋಗ್ಲಿ ಬಿಡು ಶ್ಯಾಮ, ಕೊನೆಗೂ ಬಂದಿಯಲ್ಲ. ಯಾಕೆ ಬಂದೆ? ಮತ್ತೆ ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬಂದೆ? ನಮ್ಮನ್ನ ನಮ್ಮ ಕುಟುಂಬ ಹಕ್ಕು ಅವಳಿಗಿದೆ. ಯಾಕೆ ಬಂದೆ ಅಂತ ಪ್ರಶ್ನೆ ಮಾಡೋ ಹಕ್ಕಂತೂ ನಿನಗಿಲ್ಲ. ನನಗೆ ನನ್ನ ಸ್ಥಾನಕ್ಕೆ ನೀವು ಕೊಡ್ತಿರೋ ಗೌರವಕ್ಕೆ ಸಂತೋಷ ಪಡ್ತೀನಿ ಮಾವ. ಆದ್ರೆ ನಾನೀಗ ಬಂದಿದ್ದು ಈ ಮನೆ ಸೊಸೆ ಆಗಲ್ಲ. ಆನಂದ್ ಗಜಪತಿ ವರ್ಮಾ ಅವ್ರ ಸೊಸೆ ತಪ್ಪು ಮಾಡಿಲ್ಲ ಅಂತ ನಿರೂಪಿಸೋಕ್ ಬಂದಿದ್ದೀನಿ. ಏನ್ ಪ್ರೂವ್ ಮಾಡ್ತೀಯಾ? ನಿನ್ ನಿಜ ರೂಪನ ಅಖಿಲ್ ದೇವಸ್ಥಾನದಲ್ಲೇ ಕಣ್ಣಾರೆ ನೋಡಿದ್ನಲ್ಲ. ಮಲ್ಲಿಕಾರ್ಜುನ್ಗೂ ನಿನಗೂ ಮಧ್ಯೆ ನಡೆದಿರೋ ಮಾತುಕತೆನ ಕಿವಿಯಾರ ಕೇಳಿದ್ನಲ್ಲ. ನೀನು ಗೋಪಾಲ್ಗೆ ಮೋಸ ಮಾಡಿ ಮಲ್ಲಿಕಾರ್ಜುನ್ ಜೊತೆ ಕೈ ಜೋಡಿಸಿ ಅಖಿಲ್ನ ಮದ್ವೆ ಮಾಡ್ಕೊಂಡಿದ್ ವಿಷಯ ಅಖಿಲ್ಗೆ ಈಗ ಪೂರ್ತಿಯಾಗಿ ಅರ್ಥ ಆಗಿದ್ಯಲ್ಲ. ಅವರು ಕಣ್ಣಾರೆ ನೋಡಿದ್ದು, ಕಿವಿಯಾರೆ ಕೇಳಿದ್ದು, ಅರ್ಥ ಮಾಡ್ಕೊಂಡಿದ್ದು ನಿಜನ ಸುಳ್ಳ ಅನ್ನೋದು ಈಗ ಎಲ್ರಿಗೂ ಅರ್ಥ ಆಗತ್ತೆ. ನಾನು ಗೋಪಾಲನಿಗೆ ಮೋಸ ಮಾಡಿ ಮಲ್ಲಿಕಾರ್ಜುನ್ ಜೊತೆ ಸೇರ್ಕೊಂಡಿದ್ನಾ? ಮಲ್ಲಿಕಾರ್ಜುನ್ ಜೊತೆ ಸೇರ್ಕೊಂಡು ಗೋಪಾಲೆ ನನಗೆ ಮೋಸ ಮಾಡಿದ್ನೋ? ಈ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗತ್ತೆ. ಇದೆಲ್ಲ ಆ ಮಲ್ಲಿಕಾರ್ಜುನ್ ಮಾಡಿರೋ ಮೋಸ ಸರ್. ಆ ಆನಂದ್ ಗಜಪತಿ ವರ್ಮನ್ ಮೇಲಿರೋ ಕೋಪಕ್ಕೆ ಹಾಗೆ ತೀರ್ಸ್ಕೊಳಕ್ಕೆ ಅಂತಾನೆ ನನ್ನ ಕೈಲಿ ಇಷ್ಟು ನಾಟಕ ಮಾಡಿಸಿದ್ದು.
ಆ ದೇವ್ರ ಮೇಲಾಣೆ ನಾನು ಹೇಳಿದ್ದೆಲ್ಲ ನಿಜಾನೇ, ನನ್ನ ನಂಬಿ ಸರ್. ನಾನು ಮಲ್ಲಿಕಾರ್ಜುನ್ ಜೊತೆ ಸೇರಿ ಮೋಸ ಮಾಡಿದ್ನೋ, ಮಲ್ಲಿಕಾರ್ಜುನ್ ಮಾಡಿರೋ ಮೋಸಕ್ಕೆ ನಾನು ಬಲಿ ಆದ್ನೋ, ಈ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗತ್ತೆ. ನಾನು ಆನಂದ ಗಜಪತಿ ವರ್ಮನ್ ಮೇಲೆ ಹಾಗೆ ತೀರಿಸ್ಕೊಳ್ಳೋದಕ್ಕೋಸ್ಕರ ಶ್ಯಾಮನ್ನ ಒಂದು ಹಾವಿನ ತರ ಆಡಿಸ್ತಿದ್ದೀನಿ ಹೊರತು ಶ್ಯಾಮನ್ ಜೀವನನ ಉದ್ಧಾರ ಮಾಡಬೇಕು ಅನ್ಕೊಂಡಿಲ್ಲ. ತಮ್ಮ ಮನೆ ಸೊಸೆ ಹೀಗೆ ಶತ್ರು ಜೊತೆ ಕೈ ಜೋಡಿಸಿ ಅವ್ರ ಕುಟುಂಬಕ್ಕೆ ಮೋಸ ಮಾಡಿದ್ಲು ಅಂತ ಅವ್ರ ಮನೆಯವರೆಲ್ಲ ಅಂದ್ಕೊಳ್ಳೋ ಹಾಗೆ ಮಾಡಿದೆ. ಈಗ್ಲಾದ್ರೂ ನಂಬ್ತೀರಾ? ನಾನು ಮಲ್ಲಿಕಾರ್ಜುನ್ ನಾಟಕದಲ್ಲಿ ಪಾತ್ರ ಮಾಡಲಿಲ್ಲ, ನಾನು ಮೋಸ ಹೋದೆ ಅಂತ ಈಗ್ಲಾದ್ರೂ ನಂಬ್ತೀರಾ? ಮಮ್ಮಿ, ನಾನು ಹೇಳಿದ್ದೆ ತಾನೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗತ್ತೆ ಅಂತ. ನಾನು ಹೇಳಿದ್ದೆ ತಾನೆ. ನೋಡಿ, ಸಾಕ್ಷಿ ತಂದು ಪ್ರೂವ್ ಮಾಡಿದಾಳೆ ಶ್ಯಾಮ. ನೋಡಿ ಮಮ್ಮಿ. ಇಂಪಾಸಿಬಲ್. ಈ ಹಳ್ಳಿ ಹುಡುಗಿಗೆ ಇಷ್ಟು ಧೈರ್ಯನಾ? ಅಪ್ಪ, ಇವಳು ಸಾಮಾನ್ಯದವಳಲ್ಲ. ನನಗೆ ಗೊತ್ತು, ಶ್ಯಾಮ ತಪ್ಪು ಮಾಡಲ್ಲ ಅಂತ ನನಗೆ ಗೊತ್ತು. ಆ ವಿಷಯ ನಿಮ್ಮೆಲ್ರಿಗೂ ತಿಳಿಲಿ ಅಂತಾನೆ ಶ್ಯಾಮ ತುಂಬಾ ಕಷ್ಟಪಟ್ಟು ಇಷ್ಟು ಸಾಕ್ಷಿ ಸಂಪಾದನೆ ಮಾಡಿದ್ದು. ಸಾರಿ ಶ್ಯಾಮ, ಆವೇಶದಲ್ಲಿ ನಾನು ಕೂಡ ಬಾಯಿ ತಪ್ಪಿ ನಿನಗೆ ಏನೇನೋ ಬೈದ್ಬಿಟ್ಟೆ. ಕಣ್ಣಿಗೆ ಆವೇಶ ಅನ್ನೋ ಪೊರೆ ಕಟ್ಕೊಂಡಾಗ ಸುಳ್ಳು ಕೂಡ ನಿಜ ಅನ್ಸತ್ತೆ ಅಂತ, ನಿಜಾನು ಸುಳ್ಳಿನ ಹಾಗೆ ಕೇಳತ್ತೆ ಅಂತ ನಾನು ತಿಳ್ಕೊಳ್ದೆ ಹೋದೆ. ಆವೇಶ ಕಡಿಮೆ ಆಗಿ ಯೋಚನೆ ಮಾಡುವಾಗ ನಾನು ಮಾಡಿರೋ ತಪ್ಪೇನು ಅಂತ ಅರ್ಥ ಆಯ್ತು. ನೀನು ತಪ್ಪು ಮಾಡಿಲ್ಲ ಅಂತ ನನಗೆ ಅರ್ಥ ಆಯ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇದ್ರಲ್ಲಿ ನಿಮ್ ತಪ್ಪೇನೂ ಇಲ್ಲ ರೀ. ನಿಮ್ ಸ್ಥಾನದಲ್ಲಿ ಯಾರೇ ಇದ್ರು ಹಾಗೆ ನಡ್ಕೊಳ್ತಿದ್ರು. ಕೃಷ್ಣನ್ ದಯೆಯಿಂದ ನಾನು ಸತ್ಯ ಏನು ಅಂತ ನಿರೂಪಿಸೋ ಹಾಗಾಯ್ತು. ಈಗ ನನಗೆ ತೃಪ್ತಿ ಆಗಿದೆ. ಅಖಿಲ್, ಅದನ್ನ ಭದ್ರವಾಗಿಡು. ಈ ಸಾಕ್ಷಿಗಳನ್ನ ತೋರಿಸಿ ಕೂಡಲೇ ಮಲ್ಲಿಕಾರ್ಜುನ ಅರೆಸ್ಟ್ ಮಾಡಿಸ್ಬೇಕು. ಹೌದು ಡ್ಯಾಡಿ. ಅಯ್ಯೋ, ಆ ಮಲ್ಲಿಕಾರ್ಜುನ ಅರೆಸ್ಟ್ ಆದ್ರೆ ನನ್ನ ಹೆಸರು ಹೊರಗೆ ಬರುತ್ತಾ? ನಾನ್ ಹಾಕಿರೋ ಬಲೆಗೆ ನಾನೇ ಸಿಕ್ಕಾಕೊಂಡ. ನೋ, ಹಾಗ್ ಮಾತ್ರ ನಡಿಲೇಬಾರ್ದು. ವಸಂತ, ಈಗೇನು ಹೇಳ್ತೀಯ? ಭಾವನವ್ರೆ, ನನ್ನ ಸೊಸೆ ಯಾವ ತಪ್ಪು ಮಾಡಿಲ್ಲ ಅಂತ ನಿರೂಪಿಸೋಕೆ ಸಹಾಯ ಮಾಡಿದ ನಿಮ್ಮ ಋಣನ ನಾನು ಯಾವತ್ತೂ ತೀರ್ಸೋಕ್ಕಾಗಲ್ಲ. ನಾನು ಮಾಡಬೇಕಾಗಿದ್ದ ಕೆಲಸನ ನೀವು ಮಾಡಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ, ಹಿರಿಯರು, ನೀವು ನನ್ನ ಕೈ ಮುಗಿಬಾರ್ದು. ಇದು ನನ್ನ ಕರ್ತವ್ಯ. ಆ
ಸಂಪಾದನೆ ಬಂದಿದ್ದು ನನ್ನ ಮಗಳ ಮೇಲಷ್ಟೇ ಅಲ್ಲ, ನಾವು ಬೆಳೆಸಿದ್ರ ಬಗ್ಗೆನೂ. ನನ್ನ ನಂಬಿಕೆ ಮೇಲೆ, ನಮ್ಮ ಮರ್ಯಾದೆ ಮೇಲೆ, ನಮ್ಮ ಕುಟುಂಬದ ಮೇಲೆ. ಆ ಕೃಷ್ಣನ ದಯೆಯಿಂದ ಸತ್ಯ ನಿಮಗೆಲ್ಲ ಅರ್ಥ ಆಯ್ತು. ನಮ್ಮ ಶ್ಯಾಮ ನಿಜವಾಗ್ಲೂ ತುಂಬಾ ಅದೃಷ್ಟವಂತೆ. ನಾನು ಬರ್ತೀನಿ. ಅಪ್ಪ ನಿಂತ್ಕೊಳ್ಳಿ, ನಾನು ಬರ್ತೀನಿ. ನೀನೆಲ್ಲಿಗೆ ಶ್ಯಾಮ? ಇಲ್ಲಿಂದ ದೂರ. ನನ್ನ ನೆರಳು ಕೂಡ ಈ ಮನೆ ಮೇಲೆ ಬೀಳ್ದಿರೋ ಅಷ್ಟು ದೂರ ಹೊರಟೋಗ್ತೀನಿ. ನೀನೀ ಮನೆ ಬಿಟ್ಟು ಯಾಕಮ್ಮ ಹೋಗ್ಬೇಕು? ಇದು ನಿನ್ನ ಮನೆ. ಈ ಮನೇಲಿರೋ ಹಕ್ಕು ನಿನಗಿದೆ. ಇಲ್ಲಿರೋ ಹಕ್ಕು ನನಗಿದೆ ಮಾವ, ಆದ್ರೆ ಇಲ್ಲಿಂದ ಹೋಗ್ಬೇಕಾಗಿರೋ ಜವಾಬ್ದಾರಿನೂ ನನಗಿದೆ. ನಿಜವಾಗ್ಲೂ ನಾನು ಈ ಮನೆ ಸೊಸೆನೇ ಆದ್ರೆ, ನಿಜವಾಗ್ಲೂ ನಾನು ಈ ಮನೆಯವ್ರ ಸುಖ ಸಂತೋಷ ಬಯಸೋಳೆ ಆದ್ರೆ ನಾನು ಈ ಮನೇಲಿರಬಾರ್ದು. ನನ್ನ ಮಧ್ಯ ಇಟ್ಕೊಂಡು ನಿಮ್ಮ ಮೇಲೆ ಹಾಗೆ ತೀರಿಸ್ಕೋಬೇಕು ಅನ್ನೋ ಯೋಚನೆಲಿದ್ದಾನೆ ಆ ಮಲ್ಲಿಕಾರ್ಜುನ್. ನನ್ನ ಈ ಮನೆಗೆ ಸೊಸೆಯಾಗಿ ಕಳಿಸಿ ಒಂದು ಪ್ರಯತ್ನ ಮಾಡ್ದ. ಈಗ ನನ್ನ ಮೇಲೆ ಆಪಾದನೆ ಮಾಡಿ ಈ ಮನೆಯಿಂದ ನನ್ನ ಕಳಿಸ್ಬೇಕು ಅಂತ ಇನ್ನೊಂದು ಪ್ರಯತ್ನ ಮಾಡ್ದ. ನಾನು ಇಲ್ಲೇ ಇದ್ರೆ ಹೀಗೆ ನನ್ನ ಮಧ್ಯೆ ಇಟ್ಕೊಂಡು ಯಾವಾಗ್ಲೂ ಏನಾದ್ರೂ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಪ್ರತಿ ಸಲ ನನ್ನ ಸತ್ಯನ ನಿರೂಪಿಸೋ ಅವಕಾಶನ ಆ ಕೃಷ್ಣ ನನಗೆ ಕೊಡ್ಬೋದು, ಕೊಡ್ದೇನೂ ಇರ್ಬೋದು. ನನ್ನಿಂದ ಇಂಥ ಘಟನೆ ಮತ್ತೆ ಮತ್ತೆ ನಡೆಯೋದು ನನಗಿಷ್ಟ ಇಲ್ಲ. ಮತ್ತೆ ನೀವೆಲ್ಲರೂ ಹೀಗೆ ನೊಂದ್ಕೊಳ್ಳೋದು ನನಗಿಷ್ಟ ಇಲ್ಲ. ಒಂದೊಂದು ಸಲನೂ ನಾನು ಹೀಗೆ ಸತ್ಯನ ನಿರೂಪಿಸ್ಕೊಳ್ಬೇಕು ಅನ್ನೋ ಪರಿಸ್ಥಿತಿಲಿ ಯಾವಾಗಲೂ ನಾನು ಇರೋದು ಕೂಡ ನನಗಿಷ್ಟ ಇಲ್ಲ. ಅದಕ್ಕೆ ಈ ಮನೆಯಿಂದ ಹೊರಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಈ ಮನೆ ಸೊಸೆ ಸ್ಥಾನದಿಂದನೂ ದೂರ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅಖಿಲ್ ಅವ್ರ ಹೆಂಡತಿ ಸ್ಥಾನದಿಂದನೂ ಹೊರಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಥ್ಯಾಂಕ್ ಗಾಡ್, ಕೊನೆಗೂ ನಾನು ಅನ್ಕೊಂಡಿದ್ದ ರಿಸಲ್ಟೇ ಸಿಕ್ತಲ್ಲ. ಬೇಗ ಹೋಗೆ. ಅದಾದ್ಮೇಲೆ ನಾನು ಅಂದ್ಕೊಂಡ ಹಾಗೆ ನಾವಿಬ್ರು ಸೇರಿ ಯಾವ ಅಡ್ಡನೂ ಇಲ್ಲದೆ ಬೇಕಾದಷ್ಟು ಪ್ರೋಗ್ರಾಮ್ಸ್ ಮಾಡ್ಬೋದು. ನೋಡಿದ್ರ ಎಷ್ಟು ಅಹಂಕಾರದಿಂದ, ಎಷ್ಟು ಪೊಗ್ರಲ್ಲಿ ಮಾತಾಡ್ತಿದ್ದಾಳೆ ಅಂತ. ನನ್ನ ಕ್ಷಮಿಸ್ಬಿಡಿ. ಈ ನಿರ್ಧಾರ ನಿಮ್ಮೇಲೆ ನನಗಿರೋ ಅಭಿಮಾನದಿಂದ, ನನ್ನ ಮೇಲೆ ನನಗಿರೋ ಆತ್ಮ ಅಭಿಮಾನದಿಂದ ತಗೊಂಡ್ರೆ ಬಿಟ್ರೆ ಆವೇಶದಿಂದನೋ ಅಹಂಕಾರದಿಂದನೋ
ಈ ನಿರ್ಧಾರ ತಗೊಳ್ಳಿಲ್ಲ. ಅಖಿಲ್ ಅವರೇ, ಇವತ್ತಿಂದ ನನ್ನಿಂದ ನಿಮ್ಗೆ ಯಾವ ಸಮಸ್ಯೆನೂ ಆಗಲ್ಲ. ವಿಚ್ಛೇದನಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನನ್ನ ಕಡೆಯಿಂದ ನಿಮ್ಗೆ ಯಾವ ಸಮಸ್ಯೆನೂ ಆಗಲ್ಲ. ನಿಮ್ಮಮ್ಮ ಆಸೆ ಪಡೋ ಹಾಗೆ ಅಂದವಾಗಿರೋ ಹುಡುಗಿನೇ ಈ ಮನೆ ಸೊಸೆಯಾಗಿ ಬರ್ಲಿ. ಎಲ್ಲ ತರ ಅರ್ಹತೆ ಇರೋ ಹುಡುಗಿನೇ ಮದ್ವೆ ಮಾಡ್ಕೊಳ್ಳಿ. ಹಾಗೆ ಮಾಡಿದ್ರೆ ಆ ಮಲ್ಲಿಕಾರ್ಜುನ್ ನಿಮ್ಗೆ ಇನ್ನೇನು ಮಾಡಲ್ಲ. ಈ ಶ್ಯಾಮ ಅನ್ನೋಳು ನಿಮ್ ಜೀವನದಲ್ಲಿ ಒಂದು ಕೆಟ್ಟ ಕನಸು ಅಂತ ಅನ್ಕೊಳ್ಳಿ, ಮರ್ತು ಬಿಡಿ. ನಾನು ಬರ್ತೀನಿ. ಬನ್ನಿ ಅಪ್ಪ. ಶ್ಯಾಮ ನಿಲ್ಲು. ಸಾಧ್ಯ ಇಲ್ಲ. ನೀನು ಹೋಗಕ್ಕೆ ನಾನು ಬಿಡಲ್ಲ. ನೀನು ಮನೆಯಿಂದ ಹೋಗಕ್ಕೆ ನಾನು ಬಿಡಲ್ಲ. ಕರೆಕ್ಟ್ ಅಲ್ಲ. ನಿನ್ನ ಯೋಚನೆ ಸರಿ ಅಲ್ಲ. ನೀನು ಹೊರಟು ಹೋಗೋದ್ರಿಂದ ನಾವು ಸಂತೋಷವಾಗಿರ್ತೀವಿ ಅನ್ನೋ ನಿನ್ನ ಯೋಚನೆ ಕರೆಕ್ಟ್ ಅಲ್ಲ. ಹೌದು ಶ್ಯಾಮ, ಅಖಿಲ್ ಹೇಳ್ತಿರೋದು ಕರೆಕ್ಟ್. ನೀನು ತುಂಬಾ ದೊಡ್ಡ ತಪ್ಪನ್ನು ಮಾಡ್ತಿದ್ಯಾ. ಯಾರಿಗೋ ಹೆದರ್ಕೊಂಡು ನಿನ್ನ ಜೀವನನ ನಿನ್ನ ಕೈಯಾರೆ ಹಾಳು ಮಾಡ್ಕೊಂತಿದ್ಯಾ. ಆದ್ರೂ ಪರವಾಗಿಲ್ಲ ಮಾವ. ನನ್ನ ಅತ್ತೆ ಮನೇಲಿರೋ ಎಲ್ರೂ ಜೀವನ ಚೆನ್ನಾಗಿರತ್ತಲ್ಲ, ಅಷ್ಟು ಸಾಕು. ಏನ್ ಶ್ಯಾಮ ಇದು ಯಾವ ಥರ ಯೋಚನೆ ಮಾಡ್ತಿದ್ಯಾ ನೀನು? ಅತ್ತೆ ಮನೆಗಾಗಿ ಏನ್ ಬೇಕಾದ್ರೂ ತ್ಯಾಗ ಮಾಡ್ಬೋದು ಅಂತಾರೆ. ಆದ್ರೆ ನೀನು ಅತ್ತೆ ಮನೆನೇ ತ್ಯಾಗ ಮಾಡ್ತೀನಿ ಅಂತಿಲ್ಲ. ಇದು ತ್ಯಾಗ ಅಲ್ಲ ಮಾವ, ನನ್ನ ಕರ್ತವ್ಯ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಾಗಲ್ಲಮ್ಮ. ಬೇಡ ಮಾವ, ಇನ್ನೇನು ಹೇಳ್ಬೇಡಿ. ನನ್ನ ತಡೆಯೋ ಪ್ರಯತ್ನ ಮಾಡಬೇಡಿ. ಹಾಗ ನನ್ನ ತಡೆಯೋ ಪ್ರಯತ್ನ ಮಾಡಿದ್ರೆ ನನ್ನ ಮೇಲಾಣೆ, ನನ್ನ ಮೇಲಾಣೆ, ನನ್ನ ಮೇಲಾಣೆ, ನನ್ನ ಮೇಲಾಣೆ. Sorry.